ಅಂತ ವ್ಯಕ್ತಪಡಿಸಲೇ ಇಲ್ಲ. ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೀವು ಸತ್ಯಾಂಶ ಪ್ರಾರಂಭನೆ ಮಾಡಿಲ್ಲ. ನಾನು ಇರುವಂತ ನೇರವಾಗಿ ಯಾವುದೂ ಮುಚ್ಚುಮರೆ ಇಲ್ದೇನೆ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಅಸಹಾಯಕತೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಸುಮ್ಮನೆ ದಯವಿಟ್ಟು ಆ ಪದವನ್ನು ವಾಪಸ್ ತಗೊಳ್ಳಿ. ಮಾತಾಡಿದಾಗ ನೀವು ಇರ್ಲೇ ಇರಲಿಲ್ಲ ಇಲ್ಲಿ. ಈಗ ನೀವು ನಿನ್ನೆ ಕೊಟ್ಟಂತ 2-3 ಸಲಹೆ ಸೂಚನೆ ತಗೊಂಡು ಇದೆಲ್ಲ ಮಾಡಿದ್ದಾರೆ. ಇನ್ನು ಬೇರೆ ಮಾಡ್ಬೇಕು ಹೇಳಿ. 10 ನಿಮಿಷದ ಮೇಲೆ ಮಾತಾಡಲ್ಲ. ಆಯ್ತು ಸರ್, ಇನ್ನೇನ್ ಮಾಡ್ಬೇಕಂದ್ರೆ ಸರ್ ಅಧ್ಯಕ್ಷರೇ, ಅವ್ರಿಗೆ 3/4 ಗಂಟೆ ಕೊಟ್ರಿ, 5 ನಿಮಿಷ ಕ್ಲಾರಿಫಿಕೇಶನ್ ಕೇಳಲಿ. ಅವರು 10 ನಿಮಿಷ ಆಗ್ಬೇಕು ಅವ್ರಿಗೆ. ಅಮಾಯಕ ಜನರು ಸರ್, ನಿಜವಾದ ಬಡವರು, ಅವ್ರೇನು ಒಂದು ಬದುಕನ್ನು ಕಟ್ಕೋಬೇಕು, ಆರೋಗ್ಯನ ಪಡಿಬೇಕು ಅಂತ ಬರುವಂತದ್ದು. ನಾವು ಎಲ್ಲ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕು, 100% ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕು ಅನ್ನೋದಕ್ಕೋಸ್ಕರನೇ ಜನನಿ ಕಾರ್ಯಕ್ರಮ, ಮಾತೃವಂದನಾ ಕಾರ್ಯಕ್ರಮ, RCH ಪ್ರೋಗ್ರಾಮು, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದು. ಇನ್ಸ್ಟಿಟ್ಯೂಷನಲ್ ಡೆಲಿವರಿ, ಆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮುಖ್ಯಮಂತ್ರಿಗಳೇ 80%, ನೀವೇ ಹೇಳಿ, ನೀವೆಲ್ಲ ರೀತಿ ಆರೋಗ್ಯ ನಿಮ್ಗೆ ಗೊತ್ತಿದೆ, ನಾನು ಅದ್ರ ಬಗ್ಗೆ ಹೇಳಕ್ಕಲ್ಲ. 80% ಡೆತ್ ಹಾಸ್ಪಿಟಲ್ ಸಾಯ್ತಾರೆ ಅಂದ್ರೆ ಯಾವ ಹಾಸ್ಪಿಟಲ್ಗಳು ಸರಿ, ಯಾವ ರೀತಿ ನಡೀತಿದೆ ಸರ್? 80% ಅಂದ್ರೆ ಸರ್ ಏನ್ ಹೇಳ್ತಾರೆ ಈ ಡೆತ್ ಆಯ್ತಲ್ಲ ಈಗೆಲ್ಲ ಯೋಚನೆ ಮಾಡಿ ಮಾತಾಡಿ. ಜನರಿಗೆ ಈ ಮೆಟರ್ನಲ್ ನಿಮ್ಮನ್ನ ಕೇಳಿಸ್ಕೊತಾ ಇದಾರೆ, ತಲೆ ಕೆಡಿಸ್ಕೊಬಿಡಿ. ಆಗಿದೆಯಲ್ಲ ನಾನು ಹೇಳ್ತಿರೋದು ಸರ್, ಯಾವ ಡೆತ್ ಆಗಿದೆಯಲ್ಲ 80% ಆಸ್ಪತ್ರೆ ಆಗಿರೋದು ಅಂತ ಹೇಳ್ತಿರೋದು, ಹೇಳ್ತಿಲ್ಲ. ಯಾವ ಸಾವಾಯ್ತಲ್ಲ ಮುಖ್ಯಮಂತ್ರಿಗಳೇ, ಆ ಸಾವಾಗಿದಂತ ಮೆಟರ್ನಲ್ ಡೆತ್ಸ್ ಎಲ್ಲ 80% ಆಸ್ಪತ್ರೆ ಒಳಗಡೆ ಆಗಿದೆ, ಸರ್ಕಾರಿ ಆಸ್ಪತ್ರೆ ಒಳಗಡೆ ಆಗಿದೆ. ಅದನ್ನ ಹೇಳ್ತಾ ಇದ್ದೀನಿ. ಬಂದವರು 80% ಡೆತ್ ಅಂತ ಹೇಳಿದ್ರೆ ನಾನೇನು ನೀವೇ ಹೇಳಿದ್ದು. ಸೊ ನೀವು ಯಾಕಷ್ಟು ಪಾಪ ಆತರ ಪಡ್ಕೋತೀರಾ? ಆಸ್ಪತ್ರೆ ಸಜೆಷನ್ ಏನಂದ್ರೆ ಸರ್, ಇದು ಬಹಳ ಮುಖ್ಯವಾಗಿದೆ. ನೀವು ಇಷ್ಟೊತ್ತು ಮಾತಾಡಿದ್ವಿ ಆರೋಗ್ಯ ಮತ್ತು ಶಿಕ್ಷಣ. ಆರೋಗ್ಯ ಶಿಕ್ಷಣದಲ್ಲಿ ಭಾಷಣ ನಾನು ಮಾಡಲ್ಲ, ನಾನು ಫ್ಯಾಕ್ಟ್ಗೆ ಪಾಯಿಂಟ್ಗೆ ಮಾತಾಡ್ತಿರೋಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ನಿರ್ವಹಣೆ ಇಲ್ಲದ ಕಾರಣ ನಿಮ್ಗೆ ಹೇಳಬೇಕು ಅಂದ್ರೆ ಒಂದೇ ಒಂದು ಟೆಸ್ಟ್ಗಳು, ಲ್ಯಾಬ್ ಟೆಸ್ಟ್ ಇವಾಗ ಆಯ್ತು, ಒಂದು ಪೇಷಂಟ್ ಹೆಚ್ಚು ಕಡಿಮೆ ಒಂದೇ ಒಂದು ನಿರ್ವಹಣೆ ಉತ್ತರ ಕೊಟ್ಟಿದ್ದಾರೆ. ಕ್ಲಾರಿಫಿಕೇಶನ್ ನಿನ್ನೆ 2 ಸೆಷನ್ ಕೊಟ್ಟು ಅವರೆಲ್ಲ ಕೂಡ ಒಪ್ಪಿದ್ದಾರೆ. ಜುಡಿಷಿಯಲ್ ಎನ್ಕ್ವೈರಿ ಕಂಪನಿ ಮೇಲೆ ಯಾಕೆ ಸರ್ ನಾನು ಮಾತಾಡಕ್ಕೆ ಆಗಿಲ್ಲ, ನಿನ್ನೆ ಹೇಳಿದ ಮಾಡುದು ಬೇಡ ಅಂತ. ನಾನೇನು ಸರ್ ನೆಗ್ಲಿಜೆನ್ಸ್ ಅನ್ನೋಂಥದ್ದು ಇವತ್ತೇನು ಹೇಳ್ತಾ ಇದ್ದೀನಿ, ಈ ಮಟ್ಟದಲ್ಲಿ ಆ ರಿಂಗರ್ ಲ್ಯಾಕ್ಟೇಟ್ ಅನ್ನ ಮತ್ತೊಮ್ಮೆ ಅವರಿಗೆ ಸಪ್ಲೈ ಆಗಿರೋದು ಎಷ್ಟು ಮಟ್ಟಿಗೆ ನೋಡಿ. ಅವರಲ್ಲಿ ನಿಮಿಷ ಅವರಲ್ಲಿ ಸಪ್ಲೈ ಆಗೋದು ಎಲ್ಲಿಂದ ಸರ್? KSMLCL ನಿಂದ, KSMSCL. ಇಲ್ಲಿ NABL ಲ್ಯಾಬ್ಸ್ ಇದೆ. ಆ ಲ್ಯಾಬ್ ನಲ್ಲಿ ಚೆಕ್ ಮಾಡಿ ಮುಂದಕ್ಕೆ ಬರಬೇಕು. ಇವಾಗ ಆ ಲ್ಯಾಬ್ಗಳೇ ಸರಿ ಇಲ್ಲ, ಅವ್ರನ್ನೇ ಹೆಂಗ್ ನಮ್ಗೆ ನಿಂತಿದ್ದಾರೆ. ನೆಕ್ಸ್ಟ್ ಡ್ರಗ್ ಕಂಟ್ರೋಲರ್ ಸರಿ ಇಲ್ಲ, ಇನ್ನೆಲ್ಲಾ ಲ್ಯಾಬ್ಗಳು ಹೇಳ್ತವ್ರು. ಮತ್ತೆ ಇಡೀ ವ್ಯವಸ್ಥೆ ಹೆಂಗಿದೆ ಅಂತ ನಾವ್ ಹೇಳ್ಬೇಕು. ಹಾಗಿದ್ರೆ ಎಲ್ಲಿಂದ ನಾವು ಬದುಕಬೇಕು? ಇವ್ರು ಇಷ್ಟು ಕಾರಣಗಳು ಕೊಟ್ಕೊಂಡು ಯಾವ್ದನ್ನ ಕೊಡಬಾರ್ದು ಅಂತ ನಿಶ್ಚಯ ಆಗಿದೆ, ಅದನ್ನು ತಿರ್ಗಾ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಾವಿಗೆ ಕಾರಣ ಯಾರು ಅಂತ ಅರ್ಥ ಆಗ್ಬೇಕು. ಓಕೆ, KSMLC ಇಂದ ಸರ್ 761 ಮಾತ್ರೆಗಳು, ಔಷಧಿಗಳು ಕೊಡ್ಬೇಕು ಸರ್. ಎಸೆನ್ಷಿಯಲ್, ಮೋಸ್ಟ್ ಎಸೆನ್ಷಿಯಲ್, ವೆರಿ ಎಸೆನ್ಷಿಯಲ್ ಡ್ರಗ್ಸ್ ಅಂತ 3 ಕ್ಯಾಟಗರಿ ಮಾಡಿದ್ದಾರೆ ಸರ್. ಇದನ್ನ ಇವ್ರು ಸರ್ಕಾರಿ ಫಾರ್ಮಸಿಸ್ಟೇ ಕ್ವಶನ್ ಮಾಡಿದ ಸರ್. ಆ ಫಾರ್ಮಸಿಸ್ಟ್ ನಮ್ಮಲ್ಲಿ ಔಷಧಿ ಮಾತ್ರನೇ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ ಸರ್? ಸಸ್ಪೆಂಡ್ ಮಾಡಿದ್ದಾರೆ. ತುಮಕೂರಿನಲ್ಲಿ ಒಬ್ಬ ಫಾರ್ಮಸಿಸ್ಟ್ ಇದನ್ನ ಪ್ರಶ್ನೆ ಮಾಡ್ತಾನೆ, ಸನ್ಮಾನ್ಯ ಇವೆಲ್ಲ ಆಗೋ ಮುಂಚೆನೆ ಒಬ್ಬ ಫಾರ್ಮಸಿಸ್ಟ್ ಕ್ವಶನ್ ಮಾಡ್ತಾನೆ, ಸರ್ ಇದೆಲ್ಲ ನೋಡ್ರಿ ಔಷಧಿ ಮಾತ್ರೆಗಳೇ ಇಲ್ಲ, ಏನ್ ಮಾಡ್ಬೇಕು ಅಂತ. 761 ಸರ್ ಇವರು ಪರಿಷತ್ನಲ್ಲಿ ಉತ್ತರ ಕೊಟ್ಟವ್ರೆ 500ಗಿಂತ ಹೆಚ್ಚು ಔಷಧಿ ಮಾತ್ರೆ ಇದೆ ಅಂತ. ಸರ್ ಇವತ್ತೇ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿಸಿ ಸರ್, 256 ಡ್ರಗ್ ಗಿಂತ ಒಂದು ಡ್ರಗ್ ಹೆಚ್ಚಿಲ್ಲ ಸರ್. ಆ 256 761 ಇರ್ಬೇಕು ಸರ್. 761 ಕೇವಲ 256 ಮಾತ್ರ ಇದೆ. ಸೊ ಈ ರೀತಿ ಔಷಧಿ ಮಾತ್ರೆಗಳು ಸಂಪೂರ್ಣವಾಗಿ 100% ನೀಡ್ ಬೇಸ್ಡ್ ನೀವು ಆರೋಗ್ಯ ಸಚಿವರಾಗಿದ್ದವ್ರು ಸರ್. ಇವತ್ತು ನಾನೇನು